ಅಶ್ವಿನಿ ಮ್ಯಾಮ್ ನಿಮ್ಗೇನೋ ಹೇಳ್ತಾ ಇದ್ರು ಅಂತ ಪಿಕ್ಚರ್ ಚೆನ್ನಾಗಿದೆ, ಬಾ ಮನೆಗೆ ಊಟ ಮಾಡೋಣ ಅಂತ ಹೇಳಿ. ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ತಾ ಇದ್ರು. ಆಂಟಿಗೆ ತುಂಬ ಇಷ್ಟ ಆಯಿತು. ತುಂಬ ದಿನ ಆದಮೇಲೆ ಈ ಥರ ಒಂದು ಸಿನಿಮಾ ನೋಡಿದ್ದೀನಿ, ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಂಟರ್ಟೈನಿಂಗ್ ಬೇರೆ. ಆಮೇಲೆ ಎಲ್ಲರಿಗೂ ಒಂದೇನಂದರೆ ಈ ಸಿನಿಮಾದಲ್ಲಿ 2 ಕ್ಲೈಮ್ಯಾಕ್ಸ್ ಇದೆ. ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಆದಮೇಲೆ ಸೆಕೆಂಡ್ ಕ್ಲೈಮ್ಯಾಕ್ಸ್ ಇದೆ. ಸೊ ಆ ಕ್ಲೈಮ್ಯಾಕ್ಸಿಗೆ ಒಂದು ಟ್ವಿಸ್ಟ್ ಕೊಡೋದು. ಸೊ ಎಲ್ಲರೂ ಅದೇ ಹೇಳ್ತಾರೆ, ವೆಯ್ಟ್ ಟಿಲ್ ದ ಎಂಡ್ ಅಂತ ಹೇಳ್ತಾರಲ್ಲ. ಸೊ ಕೊನೆವರೆಗೂ ಕಾಯ್ದು ಆ ಕ್ಲೈಮ್ಯಾಕ್ಸ್ ನೋಡ್ಕೊಂಡು. ಚಿಕ್ಕಪ್ಪದು ಚಿಕ್ಕಪ್ಪ ಎಲ್ಲದಕ್ಕೂ ಇನ್ಸ್ಪಿರೇಷನ್ ಅಲ್ಲ. ಚಿಕ್ಕ ವಯಸ್ಸಿಂದಾನೇ ಅವರೇ ನನ್ನ ಇನ್ಸ್ಪಿರೇಷನ್. ನನ್ನ ಇಷ್ಟೊಂದು ಆಸೆಗಳು ನನ್ನ ಲೈಕ್ಸು ಡಿಸ್ಲೈಕ್ಸ್ ಎಲ್ಲ ಅವರಿಂದನೇ ತುಂಬ ಡಿಫೈನ್ ಆಗಿದೆ. ಚಿಕ್ಕ ವಯಸ್ಸಿಂದ ಏನಂದರೆ ಒಂದೇ ಒಂದು ವ್ಯಕ್ತಿನ ನಾನು ಯಾವಾಗಲೂ ಇಂಪ್ರೆಸ್ ಪಡ್ಬೇಕು ಅಂದ್ಕೊಂಡಿದ್ದೆ. ಈಗ ಒಂದು ಹುಡುಗಿನ ಇಂಪ್ರೆಸ್ ಪಡೋದು ಇಲ್ಲ ಬೇರೆಯವ್ರನ್ನ ಇಂಪ್ರೆಸ್ ಪಡೋ ಆಸೆನೇ ಇರಲಿಲ್ಲ. ಒಂದು ಬಟ್ಟೆ ಹಾಕಿದ್ರೂ ಚಿಕ್ಕಪ್ಪ ಚೆನ್ನಾಗಿದೆ ಅನ್ಬೇಕಷ್ಟೇ. ಸೊ ಅವರಿಂದ ಸಾಕಷ್ಟು ಇನ್ಸ್ಪಿರೇಷನ್. ಖಂಡಿತ ಅದೇ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವ್ರಿಗೆ ಖುಷಿ ಆಗಿರುತ್ತೆ. ತುಂಬ ಮಿಸ್ ಮಾಡ್ಕೊಂತೀವಿ. ಇಲ್ಲಿ ಲಾಸ್ಟಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ರಾಜ್ಕುಮಾರ್ ಸರ್ ಎಲ್ಲರೂ ಬರ್ತಾರೆ. ಅಮ್ಮಿ ಸರ್ ನಾವು ಅಪ್ಪು ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಲ್ಲಿ ಬರ್ತಾರೇನೋ ಅಂತ. ಯಾಕೆ ಮಿಸ್ ಆಯಿತು? ಚಿಕ್ಕಪ್ಪ ಎಲ್ಲರೂ ಹೃದಯಲ್ಲಿದ್ದಾರಲ್ಲ, ಅವ್ರು ಅಲ್ಲೇ ಇದ್ದಾರೆ. ಅವ್ರದ್ದು ಸ್ಟಾರ್ಟಿಂಗೇ ಅವ್ರದ್ದೊಂದು ಅವ್ರ ಬಗ್ಗೆ ಒಂದು ಚಿಕ್ಕ ಕವನ ಬರೆದು ಹಾಕಿದ್ವಿ. ಸೊ ಅವ್ರ ಆಶೀರ್ವಾದ ಇಲ್ಲದೆ ಇದು ಯಾವುದೂ ನಡೆಯೋದೇ. ಥ್ಯಾಂಕ್ ಯು ಸೊ ಮಚ್.